ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಟೀಕೆಗಳಿಗೆ ಕುಗ್ಗಬೇಡಿ. ಟೀಕಿಸುವವರು ಎಸೆಯುವ ಕಲ್ಲುಗಳನ್ನೇ ಸಾಧನೆ ಅಡಿಪಾಯವನ್ನಾಗಿ ಮಾಡಿಕೊಳ್ಳಿ. ಕೆಲವೊಮ್ಮೆ ಬರುವ ಟೀಕೆಗಳು ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಅದರಲ್ಲಿರುವ ಸಕಾರಾತ್ಮಕ ಅಂಶವನ್ನು ಗಮನಿಸಿದರೆ ನೀವು ಯಾವುದೇ ಕಾರಣಕ್ಕೂ ಕುಗ್ಗಿ ಹೋಗುವುದಿಲ್ಲ. ಅದು ಹೇಗೆ ಅನ್ನೋದರ ವಿವರ ಇಲ್ಲಿದೆ, ನೋಡೋಣ ಬನ್ನಿ. ನೀವು ಮಾಡುವ ಎಲ್ಲ ಕೆಲಸಗಳು ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ಕೆಲವರಿಗೆ ಇಷ್ಟವಾಗಬಹುದು, ಇನ್ನು ಕೆಲವರು ಇಷ್ಟಪಡದಿರಬಹುದು. ಇಷ್ಟವಿಲ್ಲದವರು ಕೆಲಸದಲ್ಲಿನ ದೋಷಗಳನ್ನು ಕಂಡು ಟೀಕಿಸುತ್ತಾರೆ. ಆ ಟೀಕೆಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಕೆಲಸದಲ್ಲಿನ ದೋಷಗಳನ್ನು ಸರಿಪಡಿಸಿಕೊಂಡರೆ ನಿಮಗೆ ಯಶಸ್ಸು ಸಿಗುತ್ತದೆ. ಆದರೆ ಟೀಕೆಗಳ ಸುರಿಮಳೆಗೈದರೆ ಒಂದು ಹೆಜ್ಜೆಯೂ ಮುಂದಕ್ಕೆ ಇಡಲು ಸಾಧ್ಯವಾಗುವುದಿಲ್ಲ. ಇದು ನಿಮ್ಮಲ್ಲಿ ಖಿನ್ನತೆಯನ್ನು ಉಂಟು ಮಾಡುತ್ತದೆ. ಟೀಕೆಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕು. ಪ್ರತಿಯೊಂದು ಟೀಕೆಯು ನಿಮ್ಮ ಬೆಳವಣಿಗೆಗೆ ಮೆಟ್ಟಿಲು. ನೀವು ಟೀಕೆಯನ್ನು ಕಲ್ಲು ಎಂದು ಪರಿಗಣಿಸಿದರೆ, ಪ್ರತಿ ಕಲ್ಲನ್ನು ಸಂಗ್ರಹಿಸಿಕೊಂಡರೆ ಅದು ನಿಮ್ಮ ಬೆಳವಣಿಗೆಗೆ ಅಡಿಪಾಯವಾಗಿ ಪರಿವರ್ತಿಸಿಕೊಳ್ಳಬಹುದು. ದಿನಕ್ಕೊಂದು ಸ್ಫೂರ್ತಿ ಮಾತಿನ ಈ ಸ್ಮರಣೆಯಲ್ಲಿ ಟೀಕೆಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವುದನ್ನು ತಿಳಿಯೋಣ. ಟೀಕೆಗೆ ಹೆಚ್ಚಿನ ಶಕ್ತಿ ಇದೆ. ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡರೆ ಯಶಸ್ಸು ಸಿಗುತ್ತದೆ. ಅದನ್ನೇ ನೆಗೆಟಿವ್ ಆಗಿ ತೆಗೆದುಕೊಂಡರೆ ಅಂಧಭೂಗತ ಲೋಕಕ್ಕೆ ಕಾಲಿಡುತ್ತೀರಿ. ನೀವು ಟೀಕೆಗಳನ್ನು ಹೇಗೆ ತೆಗೆದುಕೊಂಡಿದ್ದೀರಿ ಎಂಬುದರ ಮೇಲೆ ನಿಮ್ಮ ಫಲಿತಾಂಶವು ಅವಲಂಬಿತವಾಗಿರುತ್ತದೆ. ಟೀಕೆ ಮೆದುಳಿನಿಂದ ಬರುತ್ತದೆ. ಮೆದುಳು ಒಂದು ಕಾರ್ಯದಲ್ಲಿ ಬೆದರಿಕೆ ಅಥವಾ ಅಪಾಯವನ್ನು ಸಂಗ್ರಹಿಸಿದಾಗ ಅದು ಟೀಕೆ ತಿರುಗುತ್ತದೆ. ಆಗ ಮಾತನಾಡಲು ಅವಕಾಶ ನೀಡುತ್ತದೆ. ನಿಮ್ಮ ಕೆಲಸದಲ್ಲಿ ಇನ್ನೊಬ್ಬರು ತಪ್ಪು ಕಂಡುಕೊಂಡಾಗ ಅವರು ನಿಮ್ಮನ್ನು ಟೀಕಿಸಲು ಪ್ರಾರಂಭಿಸುತ್ತಾರೆ. ಹಾಗಾದರೆ ಟೀಕೆಯಲ್ಲಿ ಏನಾದರೂ ಸತ್ಯವಿದೆಯೇ ಎಂದು ಯೋಚಿಸಿ. ನಿಜ ಅನಿಸಿದರೆ ವಾಗ್ವಾದಕ್ಕೆ ಇಳಿಯದೆ ನಿಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ಪ್ರತಿಯೊಬ್ಬ ಮನುಷ್ಯನು ತಪ್ಪುಗಳನ್ನು ಮಾಡುತ್ತಾನೆ. ಆ ತಪ್ಪನ್ನು ತಿದ್ದುಕೊಂಡರೆ ಮಾತ್ರ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ. ನೀನು ಈಗ ಸಾಮಾನ್ಯ ಮನುಷ್ಯ. ನೀವು ಉತ್ತಮ ವ್ಯಕ್ತಿಯಾಗಲು ಬಯಸಿದರೆ ಟೀಕೆಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಿ ಮತ್ತು ಬೆಳೆಯಲು ಪ್ರಯತ್ನಿಸಿ. ಕೆಲವು ವಿಮರ್ಶಕರು ಉತ್ತಮ ವಿಮರ್ಶಕರು. ಅವರು ಅನುಭವದ ಒಳನೋಟದಿಂದ ಯೋಚಿಸುತ್ತಾರೆ. ಅವರ ವರ್ತನೆ, ವಿಚಾರ ಕೌಶಲ್ಯಗಳು, ಸಮಗ್ರತೆ ಮತ್ತು ಉತ್ತಮ ತೀರ್ಪು ಸ್ವಂತ ಮಾತನಾಡುತ್ತೆ. ಆದ್ದರಿಂದ ಉತ್ತಮ ವಿಮರ್ಶಕರು ಹೇಳುವ ಎಲ್ಲವನ್ನು ನೀವು ಧನಾತ್ಮಕವಾಗಿ ತೆಗೆದುಕೊಂಡು ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಪ್ರಕ್ರಿಯೆಯನ್ನು ಪರಿಗಣಿಸಬೇಕು. ಎಲ್ಲವೂ ಸಕಾರಾತ್ಮಕವಾಗಿರಬೇಕು ಎಂದು ಬಯಸುವುದು ಸ್ವಾರ್ಥ. ನೀವು ನಕಾರಾತ್ಮಕವಾಗಿ ಯೋಚಿಸಿದರೆ ಜೀವನದಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ಪ್ರತಿ ಟೀಕೆಯು ಪಾಸಿಟಿವ್ ಆಗಿ ತೆಗೆದುಕೊಂಡು ಮುಂದುವರಿಯಿರಿ. ಪ್ರತಿಯೊಂದು ಹಂತದಲ್ಲೂ ವಿಮರ್ಶೆ ಮತ್ತು ಟೀಕೆಗಳು ಇಲ್ಲದಿದ್ದಾಗ ನಮ್ಮ ತಪ್ಪುಗಳು ನಮಗೆ ಗೊತ್ತಾಗುವುದಿಲ್ಲ. ಹೀಗಾಗಿ ಯಾರಾದರೂ ನಿಮ್ಮ ಕೆಲಸಗಳನ್ನು ಟೀಕಿಸಿದರೆ ಅವರ ಮೇಲೆ ಕೋಪಗೊಳ್ಳಬೇಡಿ. ಅವರ ಟೀಕೆಯಲ್ಲಿರುವ ಸತ್ಯಾಂಶವನ್ನು ಕಂಡುಕೊಳ್ಳಿ. ಇದರಿಂದ ನೀವು ಏನು ಬದಲಾವಣೆ ಮಾಡಿಕೊಳ್ಳಬೇಕು ಎಂಬುದು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ. ಆಗ ನಿಮ್ಮ ಸಾಧನೆ ಹಾದಿ ಸುಲಭವಾಗುತ್ತದೆ. ಜೀವನದಲ್ಲಿನ ಸವಾಲುಗಳಿಗೆ ಸದಾ ಸಿದ್ಧರಿರಬೇಕು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಲು ಮರೆಯದಿರಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.